ನಿಮ್ಗೆ ಹೇಗೆ ಅನಿಸ್ತೋ ಗೊತ್ತಿಲ್ಲ, ಹೇಳಿ ಸರ್ ನೀವು. ಬಟ್ ನನಗಂತೂ ತುಂಬ ಇಷ್ಟ ಆಯಿತು. ಎಂಟೂವರೆ ಸಿನಿಮಾ, ರಾಖಿ ಬೈ, ರಾಖಿ ಹಬ್ಬಕ್ಕೆ, ರಾಖಿ ಕಟ್ಟೋ ಟೈಮ್ಗೆ ಒಂದೊಳ್ಳೆ ಸಿನಿಮಾ ಕೊಟ್ಟಿದ್ದೀರ. ಅಕ್ಕ ತಮ್ಮನ ಬಾಂಡಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲು. ನಂಗೆ ತುಂಬ ಇಷ್ಟ ಆಯಿತು. ಬಟ್ ಕ್ಲೈಮ್ಯಾಕ್ಸಲ್ಲಿ ಸಿನಿಮಾ ಎಲ್ಲ ಸಿನಿಮಾಗಳು ಬಂದು ಜಡ್ಜ್ಮೆಂಟ್ ಮಾಡ್ತೀವಿ, ಈ ಸಿನಿಮಾ ಜಡ್ಜ್ಮೆಂಟ್ ಮಾಡೋಕ್ಕಾಗಲ್ಲ. ಈ ಸಿನಿಮಾ ಹೀಗೆ ಇರುತ್ತೆ, ಹೀಗೆ ಆಗುತ್ತೆ ಅಂತೇಳಿ ಈ ಸಿನಿಮಾ ಆ ಥರ ಮಾಡೋಕ್ಕಾಗಲ್ಲ. ಬಟ್ ಈ ಸಿನಿಮಾ ಅರ್ಥ ಮಾಡ್ಕೋಬೇಕು ಅಂದರೆ ತುಂಬ ಕುತ್ಕೊಂಡು ತಾಳ್ಮೆಯಿಂದ ನೋಡ್ಬೇಕು ಸಿನಿಮಾ, ಆವಾಗಲೇ ಅರ್ಥ ಆಗುತ್ತೆ. ಫುಲ್ ಮಾಸ್ ಸಿನಿಮಾ. ಬಟ್ ಯಾಕೆಂದರೆ ಇದು ಬಾಲಿವುಡ್ ಹಾಲಿವುಡ್ ಇರೋದ್ರಿಂದ ಎಲ್ಲರಿಗೂ ಇಷ್ಟ ಆಗಬೇಕು. ನಿನಗಿಷ್ಟ ಆಗೋದು ನನಗಿಷ್ಟ ಆಗಲ್ಲ, ನನಗಿಷ್ಟ ಆಗೋದು ನಿನಗಿಷ್ಟ ಆಗಲ್ಲ. ಬಟ್ ಇಂಗ್ಲೀಷ್ ರೇಂಜಲ್ಲಿ ಅಂದಾಗ ಸಿನಿಮಾ, ಬಟ್ ಆ ಎಫೆಕ್ಟ್ ಬೇಕೇ ಬೇಕು. ಬಟ್ ಆಗಿರೋದ್ರಿಂದ ಸಿನಿಮಾ ತುಂಬ ಚೆನ್ನಾಗಿದೆ. ಒಬ್ಬ ಬಸ್ಸು ಡ್ರೈವರ್ ಮಗ ಗಾಂಧಿನಗರಕ್ಕೆ ಬಂದು ನಾನು ಕಟೌಟ್ರೆ ನಿಲ್ಲಿಸ್ತೀನಿ ಅಂತೇಳಿ ಇವತ್ತು ಒಳ್ಳಿಗೆ ಕಟೌಟ್ರೆ ನಿಲ್ಲಿಸಿದ್ದಾರೆ. ಬಟ್ ಇದು ಕನ್ನಡದ ಗೆಲುವು, ಕನ್ನಡಿಗರ ಗೆಲುವು. ಯಾಕಂದರೆ ನಮ್ಮ ಕನ್ನಡದವ್ರು ಹೋಗಿ ಇವತ್ತು ಈ ಮಟ್ಟಿಗೆ ಹೆಸರು ಮಾಡಿದ್ದಾರೆ ಅಂದರೆ ಬಟ್ ನಮಗೆ ಖುಷಿ ಇದೆ ಸರ್. ನಾನೊಬ್ಬ ಕನ್ನಡಿಗನಾಗಿ ನನಗೆ ತುಂಬ ಖುಷಿ ಇದೆ, ಹೆಮ್ಮೆ ಇದೆ. ಬಟ್ ಈ ಸಿನಿಮಾ ತಂಡಕ್ಕೆ ಎಲ್ಲದಕ್ಕೂ ಒಳ್ಳೆಯದಾಗಲಿ ಸರ್. ಯಾವುದು ಕಾಂಟ್ರವರ್ಸಿ ಬೇಡ ಸರ್. ಇನ್ನೊಂದು ನಿಮಗೆ ಇಲ್ಲಿ ಮೇನ್ ಇಷ್ಟ ಆಗಿದೆ ಏನು ಸರ್ ಇದರಲ್ಲಿ? ಈ ಸೀನಲ್ಲಿ ಯಾವ ಸೀನ್ ಇಷ್ಟ ಆಯ್ತು ನಿಮಗೆ? ಅದು ನಂಗೆ ಇಷ್ಟ ಮಾಡಿ ಸರ್. ಅಕ್ಕ ತಮ್ಮನ ಕ್ಯಾರೆಕ್ಟರ್ ಸರ್. ಓಕೆ, ಅದರಲ್ಲಿ ಏನು ಇಷ್ಟ ಆಯ್ತು ಸರ್ ನಿಮಗೆ? ನನಗೆ ಅದರಲ್ಲಿ ಆ ಬಾಂಧವ್ಯ ಇದೆಯಲ್ಲ, ಅಕ್ಕ ತಮ್ಮ ಹೇಗಿರಬೇಕು ಅಂತ. ಬಟ್ ತಮ್ಮನ ಪ್ರಾಣ ಉಳಿಸ್ಕೊಳಕ್ಕೆ ತನ್ನ ಜೀವನ ಅದೆಲ್ಲ ಹೇಳ್ಬಾರ್ದು. ಬಟ್ ಸಿನಿಮಾ ಬಂದು ನೋಡಿ. ಇಲ್ಲಿ ಸಿನಿಮಾಗೂ ಕಂಪೇರ್ ಮಾಡಿಕೊಂಡ್ರೆ ತುಂಬ ವ್ಯತ್ಯಾಸ ಇದೆ ಸರ್ ಅಲ್ವಾ. ಬಟ್ ಇಲ್ಲಿ ಕನ್ನಡ ಸಿನಿಮಾ, ನಮ್ಮ ಕನ್ನಡದವರು, ನಮ್ಮ ಹೀರೋ, ನಮ್ಮ ಹೆಮ್ಮೆ, ನಮ್ಮ ಖುಷಿ. ಇದು ಅಕ್ಕ ತಮ್ಮನ ಸೆಂಟಿಮೆಂಟ್ ಇದೆ ಸರ್. ಅಕ್ಕ ತಮ್ಮನೊಂದು ಬಾಂಧವ್ಯ ಇದೆ. ಆಮೇಲೆ ತಂದೆ ಮಗಂದೊಂಚೂರು ಸೆಂಟಿಮೆಂಟ್ ಇದೆ. ಬಟ್ ಸಮಾಜದಲ್ಲಿ ಕೆಲವೊಂದು ಕೆಟ್ಟ ಚಟಗಳಿಂದ ಏನೇನು ಹಾಳಾಗ್ತಿದ್ದಾರೆ ಅದಕ್ಕೊಂದು ಎಂಡಿಂಗ್ ಇದೆ. ಬಟ್ ನೋಡ್ಬೇಕಂದ್ರೆ ಸಿನಿಮಾ ಬಂದು ಕುತ್ಕೊಂಡು ಒಂದು 2-3 ಟೈಮ್ ನೋಡ್ಬೇಕು ನೀವು. ನೆಕ್ಸ್ಟ್ ಲೆವೆಲ್ ಸರ್ ಅವ್ರದ್ದು. ನಾನು ಹೇಳ್ತಿದ್ದೀನಲ್ಲ, ನೆಕ್ಸ್ಟ್ ಲೆವೆಲ್. ಹೊಸಕೋಟೆಯಿಂದ ಬಂದಿದ್ದೀವಿ ಯಶ್ ಬಾಸ್ ಮೂವಿ ನೋಡೋಕ್ಕೆ. ತುಂಬ ಚೆನ್ನಾಗಿದೆ, ಎಲ್ಲರೂ ಹೋಗಿ ನೋಡಿ. ಆ್ಯಂಡು ಆ ಸೀನ್ ಹೀಗಿದೆ, ಈ ಸೀನ್ ಹೀಗಿದೆ ಅನ್ನೋದು ಬಿಡಿ. ಕನ್ನಡ ಮೂವಿ ಕಷ್ಟಪಟ್ಟು ಎಲ್ಲರೂ ಕಷ್ಟಪಟ್ಟಿದ್ದಾರೆ. ಯಶ್ ಬಾಸ್ ಅಂತಲ್ಲ, ಫೀಮೇಲ್ ಲೇಡೀಸ್ ಆಗಲಿ ಎಲ್ಲರೂ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ. ಗೀತು ಮೋಹನ್ ದಾಸ್ ಮ್ಯಾಮ್, ಹ್ಯಾಂಡ್ಸ್ ಆಫ್ ಯು. ತುಂಬ ಚೆನ್ನಾಗಿದೆ ಮ್ಯಾಮ್ ನಿಮ್ಮ ಡೈರೆಕ್ಷನು. ರವಿ ಭೂಷಣ್ ಸರ್ ಮ್ಯೂಸಿಕ್ ಅಂತೂ ಅಲ್ಟಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ನೀನು ಹೇಳ್ದನು ಮ್ಯೂಸಿಕ್ ಹೇಗಿದೆ? ಸರ್ ತುಂಬ ಚೆನ್ನಾಗಿದೆ ಸರ್. ಅದು ನಾವು ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ ಈ ಥರ ಮ್ಯೂಸಿಕ್ ಬರುತ್ತೆ ಅಂತ. KGF ಅಲ್ಲಿ ಹೆಂಗಿತ್ತು ಅದಕ್ಕಿಂತ ಡಬಲ್ ಆಗಿದೆ ಸರ್ ಮ್ಯೂಸಿಕ್ಕು. ಮೈಂಡ್ ಬ್ಲೋಯಿಂಗ್. ಇನ್ನೂ ನನಗೆ ಮೈಂಡಲ್ಲಿದೆ ಮ್ಯೂಸಿಕ್, ಇನ್ನೂ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಕಂಪೇರ್ ಮಾಡ್ತಿದ್ದಾರೆ, ತುಂಬ ಚೆನ್ನಾಗಿದೆ ಅಂತ ಕಂಪೇರಿಸನ್ ಮಾಡ್ಬೋದು KGFಗೆ ಮತ್ತು ಟಾಪ್ಗೆ. ಎಲ್ಲ ನಮ್ಮ ಬಾಸ್ ಒಂದೇ ಅಲ್ಲ ಸರ್. ಸರ್ ರಾಕಿಂಗ್ ಸ್ಟಾರ್ ಯಶ್ ಬಾಸ್ ಸರ್. ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡ್ಕೊಂಡು ಬೆಳೆದಿರೋದು, ಅವ್ರ ಮಾತು ಕೇಳಿ ಬೆಳೆದಿರೋದು ನಾವು ಎಲ್ಲ. ಹೌದು ಸರ್. ಇಲ್ಲ ಸರ್, ಅದು ಲಾಸ್ಟಲ್ಲಿ ಒಂದು ಸ್ಟೆಪ್ ಇದೆ. ಇವ್ರದ್ದು ಟಿಕೆಟ್ ಅವ್ರದ್ದು ಅದೊಂದು ಸ್ಟೆಪ್ ಇದೆ ಅಷ್ಟೇ ಸರ್. ತುಂಬ ಚೆನ್ನಾಗಿದೆ ಸರ್. ನಮ್ಮ ಸ್ಕ್ರೀನ್ ಪ್ಲೇದಿಂದ ಹಿಡ್ಕೊಂಡು ಪ್ರತಿಯೊಂದು ಮ್ಯೂಸಿಕ್ಕು, ಸ್ಕ್ರಿಪ್ಟ್ ಆಗಿರ್ಬೋದು, ಪ್ರತಿಯೊಂದು ಚೆನ್ನಾಗಿದೆ. ನೆಕ್ಸ್ಟ್ ಲೆವೆಲ್. ಸರ್ ಯಾಕೆ ಬಂದು ನೋಡಬೇಕು ಅಂದರೆ ಅನ್ನೋದಕ್ಕಿಂತ ಕನ್ನಡ ಇಂಡಸ್ಟ್ರಿ ಸರ್ ತುಂಬ ಮುಂದೆ ಕರ್ಕೊಂಡು ಹೋಗ್ತಿದ್ದಾರೆ. ಅದಕ್ಕಾದ್ರೂ ಬಂದು ನೋಡಬೇಕು. ಕನ್ನಡ ಇಂಡಸ್ಟ್ರಿ ಬೆಳೆಸ್ಬೇಕು ಸರ್. ಸಿನಿಮಾ ಆಫ್ಟರ್ 4 ಇಯರ್ಸ್ ಆದಮೇಲೆ ಬರ್ತಿದ್ದಾರೆ, ಅದಕ್ಕಾದ್ರೂ ನೋಡ್ಬೇಕು ಸರ್. ಸರ್ ಪೀಕ್ ಲೆವೆಲ್ ಸರ್, ದಟ್ಸ್ ಆಲ್ಸೋ ಪೀಕ್ ಲೆವೆಲು. ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ನಾನು. ಪಕ್ಕ ಸರ್, ಡೆಫಿನೆಟ್ಲಿ ಅವ್ರಿಗೆ ಬರುತ್ತೆ. ಹೌದು. ಹ್ಞೂ ಸರ್, ಹಿಟ್ ಸರ್. ಮತ್ತೆ ಚರಿತ್ರೆ ಸೃಷ್ಟಿ ಮಾಡ್ತಾರೆ ಪಕ್ಕ. ಇಲ್ಲ ಸರ್, ಆ ಥರ ಏನು ಕ್ಲೂನು ಕೊಟ್ಟಿಲ್ಲ ಅವರು, ಹೇಳೋಕ್ಕಾಗಲ್ಲ ಸರ್. ರಾಯ ಸರ್. ಒಂದು ಡೈಲಾಗ್ ಹೇಳಕ್ಕೆ ಇಷ್ಟಪಡ್ತೀನಿ, ಐ ಆಮ್ ಮೈ ಹೋಮ್ ಡ್ಯಾಡಿ. ಅದು ಮಾತ್ರ ತುಂಬ ಇಷ್ಟ ಆಯಿತು ಸರ್. ಅದು ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ ಸರ್. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ಎಲ್ಲರೂ ಬಂದು ಕನ್ನಡ ಸಿನಿಮಾನ ಬೆಳೆಸಿರಿ. ನಮ್ಮ ಕನ್ನಡ ನಾಡು. ಯಶ್ ಬಾಸ್ ಅವ್ರು ತುಂಬ ಕಷ್ಟಪಟ್ಟಿದ್ದಾರೆ. ಇದೇ ಮೆಜೆಸ್ಟಿಕಲ್ಲಿ ಒನ್ಸ್ ಅಪಾನ್ ಟೈಮ್ ಮಲ್ಕೊಂಡಿದ್ದಾರೆ. ಇವತ್ತು ಪೂರಾ ಬಾಲಿವುಡ್ ಹಾಲಿವುಡ್ ಎಲ್ಲ ಇಲ್ಲಿಗೆ ಕರೆಸಿದ್ದಾರೆ. ಎಲ್ಲಿ ಮಹೇಶ್ ಬಾಬು ಸರ್ದು ಓರಿಯನ್ ಮಾಲ್ ಹತ್ರ. ತುಂಬ ಚೆನ್ನಾಗಿದೆ. ಆ್ಯಂಡ್ ಪ್ಲೀಸ್ ಎಲ್ಲರೂ ಬಂದು ಬೆಳೆಸಿ. ಆ ಸೀನ್ ಹೀಗಿದೆ, ಈ ಸೀನ್ ಹೀಗಿದೆ ಅಂತ ಹೇಳ್ಬೇಡಿ. ಹೋಗಲಿ ಕಿಡ್ಸನ್ನ ಕರ್ಕೊಂಬಂದಬೇಡಿ. ನೀವು ಬನ್ನಿ, ಓನ್ಲಿ ಬ್ಯಾಚುಲರ್ಸು ಇರ್ತಾರಲ್ಲ, ನೀವು ಬನ್ನಿ ನೋಡಿ. ತುಂಬ ಚೆನ್ನಾಗಿದೆ, ಬೆಳೆಸೋಣ. ಆ ಕಷ್ಟ ಏನು ಅಂತ ಫೀಲ್ಡಲ್ಲಿ ಹೋಗೋರ್ಗೆ ಮಾತ್ರ ಗೊತ್ತು. ತುಂಬ ಚೆನ್ನಾಗಿದೆ, ತುಂಬ ಕಷ್ಟಪಟ್ಟಿದ್ದಾರೆ.
ಲವ್ ಯು ಸರ್, ಲವ್ ಯು ಯಶ್ ಬಾಸ್. ಸರ್ ಅದು ಹೇಳೋಕ್ಕಾಗಲ್ಲ ಸರ್, ದಟ್ಸ್ ನಾಟ್ ಎ ಜಸ್ಟ್ ಮೂವಿ, ಹೇಳೋಕ್ಕಾಗಲ್ಲ, ಅದು ತುಂಬ ಚೆನ್ನಾಗಿತ್ತು. ಸರ್ ಕಾಸ್ಟ್ಯೂಮು ಸರ್ ಅದು ಯಾರು ಇದು ಮಾಡಿದಾರ ಗೊತ್ತಿಲ್ಲ, ತುಂಬ ಚೆನ್ನಾಗಿತ್ತು ಕಾಸ್ಟ್ಯೂಮು ಸರ್, ಪರ್ಫೆಕ್ಟ್ ಸರ್. ಅವ್ರಿಗೆ ಬಿಟ್ಟರೆ ಯಾರಿಗೂ ಸೂಟ್ ಆಗಲ್ಲ ಕಾಸ್ಟ್ಯೂಮ್ಸು ಸರ್. ಅದು ಅವ್ರ ಥರ ಆ್ಯಕ್ಟಿಂಗ್ ಯಾರೂ ಮಾಡೋಕ್ಕಾಗಲ್ಲ. ನಂಬರ್ 1 ಇಂಡಿಯನ್ ನಂಬರ್ 1 ಆ್ಯಕ್ಟಿಂಗ್ ರಣಬೀರ್ ಕಪೂರ್ನೂ ಬೀಟ್ ಮಾಡಿಬಿಟ್ಟಿದ್ದಾರೆ ಆ್ಯಕ್ಟಿಂಗಲ್ಲಿ. ನಂಬರ್ 1 ಆ್ಯಕ್ಟರ್ ಇವಾಗ. ವಿತೌಟ್ ಬಿಯರ್ಡ್ ಗೆಟಪ್ಪು ಲಾಸ್ಟ್ ಟೈಮು ಗೂಗ್ಲಿದಲ್ಲಿದ್ರೆ ಇವಾಗ ಇದರಲ್ಲಿ ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ ಸರ್. ಸರ್ ಮತ್ತೆ ಎರಡನೇ ಶೋಗೆ ಹೋಗ್ತೀವಿ ಸರ್. ಹೊಸಕೋಟೆಯಿಂದ ಬಂದಿದ್ದೀನಿ ಸರ್, ಬಿಡಲ್ಲ. ಇನ್ನೂ 3 ಶೋ ನೋಡಿದ್ರೆ ನೋಡ್ತೀನಿ. ಅರ್ಧ ಸಿನಿಮಾಗೋಸ್ಕರನೇ. ಆ್ಯಂಡ್ ಇನ್ನೊಂದು ಯಶ್ ಬಾಸ್ ಸರ್ 4 ಇಯರ್ಸ್ ಆಫ್ಟರ್ ಬಂದಿದ್ದಾರೆ, 4 ಇಯರ್ಸ್ ಆದಮೇಲೆ ಬಂದಿದ್ದಾರೆ ಸರ್, ಅದಕ್ಕಾದ್ರೆ ನೋಡ್ಬೇಕು ನಾವು ಸರ್. ಸರ್ ತುಂಬ ಚೆನ್ನಾಗಿದೆ ಸರ್, ತುಂಬ. ನಾನೇನು ಮಾತಾಡ್ತಿದ್ದೆ, ನನಗಿನ್ನ ಚೆನ್ನಾಗಿ ಮಾತಾಡ್ತಾರೆ ಅವ್ರು ಬಂದರೆ, ಅಷ್ಟು ಚೆನ್ನಾಗಿದೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ.